ಡ್ರೈವರ್ ಮಹೇಂದ್ರ. ಇವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಚಿತ್ರದುರ್ಗದ ಪ್ಲೇಸ್ಗಳನ್ನ ನಿಮಗೆ ತೋರಿಸ್ತೀವಿ. ಸುಮಾರು ಜನ ನೋಡದೇ ಇದ್ದರು ಪ್ಲೇಸ್ಗಳನ್ನ ಹೋಗಿ ನೋಡಿ, ಯಾಕಂದರೆ ಮಕ್ಳುಗಳು ನೋಡಬೇಕಾಗಿರೋಂಥ ಪ್ಲೇಸ್ಗಳು ತುಂಬ ಚೆನ್ನಾಗೈತೆ. ಈಗ ಹೆಂಗಿದ್ರು ಸಮ್ಮರ್ ಇದೆಯಲ್ಲ, ಸಮ್ಮರಲ್ಲಿ ಕರ್ಕೊಂಡೋಗಿ ಮಕ್ಳುಗಳಿಗೆ ತೋರಿಸಿ. ಪ್ಲೇಸು ತುಂಬ ಚೆನ್ನಾಗೈತೆ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಏನಾಗುತ್ತೋ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಓಕೆ. ಆಯ್ ಜಾನು ಅಣ್ಣ, ಈಗ ನೋಡಿಲ್ವ ನೀವು? ಅವನು ಬಂದಾಗಿಲ್ಲಿ ಇವನಿದ್ದಣ್ಣ, ಯಾರೋ ಕಾಂತರಾಜ್ ಪೋತರಾಜು ಏನಂತಾರಲ್ಲಣ್ಣ, ಹತ್ತಿದ್ರು ಗೊತ್ತಾ? ಇಲ್ಲಿ ಕೊಟ್ಟರೆ ಹಳ್ಳಿಗಳಿಂದ ಕೊಟ್ಟಂಥ ಹೊಂಗೆ ಎಣ್ಣೆ, ಹರಳೆ ಎಣ್ಣೆ, ಬೇವಿನ ಎಣ್ಣೆಗಳೆಲ್ಲ ಸ್ಟಾಕ್ ಮಾಡೋದು ಸರ್. ಮೇಲ್ಗಡೆ ದೊಡ್ಡದಿದೆ ನೋಡಿದ್ದು, ಚಿಕ್ಕ ಬಾಗಿಲಿದೆ. ಅಷ್ಟೊಂದ್ರಲ್ಲಿ ಯಾಕೆ ತುಂಬಿಡೋರು ಅಂದರೆ, ಯುದ್ಧಗಳು ಕಾಲ ಬಂದರೆ ವರ್ಷ 2 ವರ್ಷ ಹೊರಗಡೆ ಹೋಗಬಾರ್ದು ಅಂತ ಎಣ್ಣೆ ಸ್ಟಾಕ್ ಮಾಡಿಟ್ಕೊಳ್ಳೋರು. ಅವರಿಗೆಲ್ಲ ಸ್ಟಾಕ್ ಮಾಡ್ಕೊಂಡ್ರೆ ಇದು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ರು. ಇದು ನೋಡ್ಕೊಳ್ಳೋ ಕಾವಲ್ಗಾರನ ಮನೆ ಆಗಿತ್ತು. ಇದು ಮನೆ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕಂದ್ರೆ, ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ರೈತರ ಗೆರೆಗಳು ಹಾಕಿದ್ದಾರೆ ನೋಡಿ. ಈ ಮೇಲಿಂದ ನೀರು ಬೀಳುತ್ತಲ್ಲ, ಮಳೆ ನೀರು, ಆ ಮೇಲಿಂದ ಹರಿದಂಥ ನೀರು ಒಳಗಡೆ ಹೋಗಬಾರ್ದು ಅಂತೇಳಿ ನಾವು ಕಿಟಕಿ ಮೇಲ್ಗಡೆ ಬಂದ ಮೇಲೆ ಸಜ್ಜೆ ಹಾಕ್ತೀವಲ್ಲ, ಈ ಮೂಲಗೊಂದು ಹೋಲಿದೆ ನೋಡೋದು. ರಾತ್ರಿ ಟೈಮಲ್ಲಿ ಪಂಜರ ಹಚ್ಚಿದ್ದಾರೆ ಬೆಳಕಿಗೆ. ಇಂಥದೇ ಮನೆ ಕೋಟೆ ಕೊನೆಯ ಭಾಗದಲ್ಲಿ ಒನಕೆ ಹೋಗೋ ಮನೆ ಇರೋದು. ಅದೆಲ್ಲ ವಿಷಯ ಇರುತ್ತೆ. ಗೈಡ್ ಇದ್ರೆ ಮುಂದೆ ಇಂಟ್ರೆಸ್ಟ್ ಅಲ್ಲಿ ಬರ್ಬೇಕು ಒಂದು ಆವಿ ಚಿತ್ರ ಇತ್ತು ನೋಡಿದ್ರ. ಗೆರೆ ಅಂದ್ರೆ ಯಾವ್ದು? ಈ ಗೆರೆನಾ? ಗೈಡ್ ಆದ್ರೆ ಎಷ್ಟು ತಗೋತೀರಾ ಸರ್? ಎಲ್ಲ ಒಂದು 3 ಕಿಲೋಮೀಟರ್ ಇದೆ. ಹೋಗಿ ಬರೋಕ್ಕೆಲ್ಲ ಒಂದು ಕಾಲ್ ಗಂಟೆ ಸಮಯ ಆಗುತ್ತೆ. 700 ರೂಪಾಯಿ ಚಾರ್ಜ್ ನೋಡಿ. ಬೆಟ್ಟ ನೋಡೋಕಂದ್ರೆ ದಿನವಳಿ ನೋಡ್ಚಾಗಿದೆ ಸರ್. ಹೆಂಗೆ ಅಂತ ಕೇಳಿ ನೋಡಿ. ಇಲ್ಲಿ ಬಂದ್ರಿ, ಈ ಕಡೆ ಹೋದ್ರೆ ಇಲ್ಲೊಂದು ಬೋರ್ಡ್ ಕಾಣುತ್ತೆ, ಆ ಪ್ಲೇಸ್ ನೋಡ್ತೀರಾ. ಈ ಕಡೆ ಹೋದ್ರೆ ಅಲ್ಲೊಂದು 2 ಕಿಲೋಮೀಟರ್ ಅಲ್ಲೊಂದು ಪ್ಲೇಸ್ ಇರುತ್ತೆ. ಇಂಪಾರ್ಟೆಂಟ್ ಪ್ಲೇಸ್ ಕವರ್ ಆಗಲ್ಲ. ಈ ಕೋಟೆ ನೋಡ್ಬೇಕಂದ್ರೆ ದಿನವಳಿ ನೋಡೋ ಬೆಳೆಯಿಂದ ಸಂಜೆ ನೋಡೋಕ್ಕಾಗಿದೆ. 2600 ಎಕರೆಯಿಂದ 32 ಕಿಲೋಮೀಟರ್ ಇದೆ ಪ್ರದೇಶ. ಕಲ್ಲಿಗೆ ಬೇರು ಕಟ್ಕೊಂಡು ಸೂಪರ್ ಆಗಿದೆ. ಎಲ್ಲ ನೋಡಿ, ಇಲ್ಲಿ ನಡೆಯೋಕ್ಕಾಗಿದೆ, ಎಲ್ಲ ಕೂತ್ಕೊಂಡ್ಬರ್ತಿರೋದು. ಕೋಟೆ ಪೂರ್ತಿ ಅಂತ ತೋರ್ಸೋಕ್ಕಾಗಲ್ಲ ಸದ್ಯಕ್ಕೆ. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಅಲ್ಲಿ ನೋಡಿ, ಮೇಲೆತ್ತಿದ್ದಾರೆ ಹುಡುಗರು. ಜಾಲಿ ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಇಲ್ಲ ಇರ್ತೀಯ ನೋಡು. ಇಲ್ಲಿ ಇದು, ಇಲ್ಲಿ ಚಿಕ್ಕದು, ಚಿಕ್ಕ ರೂಮ್ ಐತಲ್ಲ, ಅಡುಗೆ ಮನೆ ಕಣಂಗೆ ಅದು. ಇಲ್ಲಿ ಖಾರ ರುಬ್ಕೋತಿದ್ವಿ ಕೂತ್ಕೊಂಡು. ಸೇವಕಿಯರು ಇದು ಆಕ್ಚುಲಿ ಏನು ಗೊತ್ತಾಗಲ್ಲ, ರಾಜ ಮನೆತನ ಅಲ್ಲ ಇರೋದು, ನಾಯಕರು ಸರಕಾರಿ ನಾಯಕ ಅಂದರೆ ಕೋಟೆ ನೋಡ್ಬೇಕಾದ್ರೆ ಒಂದು ನಿಮಿಷ ಪಾಳೆಗಾರರು ಬರೋರೆ 3. ಸುರಪುರದ ಸುತ್ತಮುತ್ತ ಹಳ್ಳಿ ಇರ್ತಿತ್ತು, ಕೋಟೆ ಮಾತ್ರ ಇದು. ಫ್ರೀ ಇನ್ಫಾರ್ಮೇಶನ್.
ಇಲ್ಲಿ ಅದೇ ಏನಾದ್ರು ಕಾರ್ಯಕ್ರಮ ನೆಕ್ಸ್ಟ್ ಈಗ ಅಣ್ಣರೆಷ್ಟು ಗ್ಯಾರಂಟಿ